ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಮತ್ತು ಇದೇ ವ್ಲಾಗ್ನಲ್ಲಿ ಕೆಲವೊಂದು ಐಟಮ್ಸ್ ಮೀಶೋ ಮತ್ತು ಅಮೆಝಾನಿಂದ ಡೆಲಿವರಿ ಬಂದಿದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತಲೇ ಕೆಲವೊಂದು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಅದರಲ್ಲಿ ಕೆಲವೊಂದು ಪ್ರಾಡಕ್ಟ್ಸು ಡೆಲಿವರಿ ಬಂದಿದೆ. ಸೊ ಅದೆಲ್ಲಾದರೂ ಒಂದೇ ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ. ಮತ್ತು ಈ ಸ್ಯಾರಿ ಆಗಲಿ ಗೋಲ್ಡ್ ಶಾಪಿಂಗ್ ಇಂಥದ್ದೆಲ್ಲ ಇನ್ನೂ ನಾನು ಮಾಡಿಲ್ಲ. ನೆಕ್ಸ್ಟ್ ವೀಕೆಂಡ್ ಯಾವಾಗಾದರೂ ಹೋಗೋಣ ಅಂತ. ಯಾಕಂದರೆ ಲಾಸ್ಟ್ ವೀಕೆಂಡ್ ಹಿಂಗೇನೋ ಅಮ್ಮ ಮನೇಲಿ ಫಂಕ್ಷನ್ ಇದ್ದಿದ್ದರಿಂದ ಅಲ್ಲಿ ಹೋಗಿದ್ದೆ. ಸೊ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಕೆಂಡಲ್ಲಿ ಸ್ಯಾರಿ ಮತ್ತು ಏನಾದರೂ ಸಿಲ್ವರ್ ಗೋಲ್ಡ್ ಈ ಥರದ್ದೇನಾದರೂ ಶಾಪಿಂಗ್ ಇದೆಯಾ ಇಲ್ಲ ಇನ್ನೂ ನನಗೆ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ನನ್ನದು ವರಮಹಾಲಕ್ಷ್ಮಿಗೆ ಅಂತ ಹಾಕಿಟ್ಟಿದ್ದ ದುಡ್ಡು ಉಂಡಿಯಲ್ಲಿದ್ದಿದ್ದ ದುಡ್ಡನ್ನ ತಗೊಂಡೋಗಿ ಓಲೆ ತಂದುಬಿಟ್ಟಿದ್ದೀನಿ. ನೀವು ನನ್ನ ಪ್ರೀವಿಯಸ್ ಯೂಟ್ಯೂಬ್ ಪೇಮೆಂಟ್ ವ್ಲಾಗ್ ನೋಡಿದರೆ ಸೊ ನಿಮಗೆ ಗೊತ್ತಿರುತ್ತೆ ಯಾವ ಓಲೆ ಅಂತ. ಸೊ ಹಂಗೂ ನೋಡ್ತೀನಿ, ಹಂಗೂ ಹಸ್ಬೆಂಡ್ ಹತ್ರ ಏನಾದರೂ ಡಿಸ್ಕಸ್ ಮಾಡಿ ಅವ್ರೇನಾದ್ರು ದುಡ್ಡು ಕೊಟ್ಟರೆ ತೊಗೊಂಬರೋದು, ಇಲ್ಲಾಂದರೆ ಸ್ಯಾರಿ ಅಷ್ಟೇ ಶಾಪ್ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಸೊ ಸದ್ಯಕ್ಕೆ ಕೆಲವೊಂದು ಪ್ರಾಡಕ್ಟ್ಸ್ ಮೀಶೋಯಿಂದ ಮತ್ತು ಅಮೆಝಾನಿಂದ ಡೆಲಿವರಿ ಬಂದಿದೆ. ಸೊ ನೋಡಿ ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ. ಸೊ ಮತ್ತು ಕೆಳಗಿರೋ ಮ್ಯಾಟ್ಸು ಇದೆಲ್ಲ ಸಹ ಲೈಕ್ ಮೀಶೋಯಿಂದನೇ ತರಿಸಿರೋದು ನಾನು. ಸೊ ಏನೇನು ತರಿಸಿದ್ದೀನಿ ಅಂತ ಒಂದೊಂದಾಗಿ ಇವಾಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ತೋರಿಸ್ತಾ ಇರೋದು ಬಂದು ಇದೊಂದು ಸ್ಯಾರಿ, ಮಗಳಿಗೆ ಲಂಗ ಓಣಿ ಆ ಥರ ಲೈಕ್ ಸ್ಟಿಚ್ ಮಾಡಿಸೋಣ ಅಂತ ತರಿಸಿರೋದು. ಪ್ಯಾರೆಟ್ ವಿತ್ ರಾಯಲ್ ಬ್ಲೂ ಸ್ಯಾರಿ. ಅಂದರೆ ಲೈಕ್ ಯೂಶ್ವಲಿ ರೇಷ್ಮೆ ಸೀರೆ ಇಂಥದ್ರಲ್ಲಿ ಹೋಲಿಸಿದ್ರೆ ಏನಾಗುತ್ತೆ ಅಂದರೆ ಇನ್ನೂ ಮಗಳು ತುಂಬ ಚಿಕ್ಕವಳು. ಸೊ ಇನ್ನು 1 ಇಯರ್ಗೆಲ್ಲ ಅದೊಂಥರ ಚಿಕ್ಕದಾಗುತ್ತೆ, ಸೀರೆ ವೇಸ್ಟ್ ಆಗೋಗುತ್ತೆ. ಸೊ ಈ ಒಂದು ರೀಸನಿಂದ ನನ್ನ ಮಗಳಿಗೆ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಲಂಗ ಬ್ಲೌಸ್ ಇಲ್ಲ ಲಂಗ ಓಣಿ ಥರ ಹೊಲಿಸ್ತೀನಿ. ಅದೆಲ್ಲ ಈ ಥರ ಲೈಕ್ ಇಮಿಟೇಷನ್ ಸಿಲ್ಕ್ ಅಂತ ಬರುತ್ತಲ್ಲ ಸ್ಯಾರೀಸು, ಅದನ್ನು ಯೂಸ್ ಮಾಡ್ಕೊಂಡು ಹೊಲಿಸ್ತೀನಿ. ಸೊ ಲಾಸ್ಟ್ ಇಯರೂ ಹಿಂಗೆ ಲೈಕ್ ಫುಲ್ಲು ಸೆಟ್ ತರಿಸ್ಬಿಟ್ಟಿದ್ದೆ. ಚೆನ್ನಾಗೇನೋ ಕಾಣಿಸ್ತಾ ಇತ್ತು, ಬಟ್ ಸಮ್ಮವ ರೇಷ್ಮೆ ಲುಕ್ ಇರಲಿಲ್ಲ ಆ ಒಂದು ಮೆಟೀರಿಯಲಲ್ಲಿ. ಅದಕ್ಕೋಸ್ಕರನೇ ಈ ಸಲ ನಾನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ತರಿಸಿ ಹೊಲಿಸ್ತಾ ಇದ್ದೀನಿ. ನೋಡ್ಬೇಕು ಯಾವ ರೀತಿ ಬರುತ್ತೆ ಔಟ್ಕಮ್ ಅಂತ. ಸೊ ನನಗಂತೂ ಈ ಒಂದು ಬಾರ್ಡ್ರ್ ತುಂಬಾ ಇಷ್ಟ ಆಯಿತು. ಒಳ್ಳೆ ಕಾಂಚೀವರಂ ಸಿಲ್ಕ್ ಸ್ಯಾರೀಸ್ ಬಾರ್ಡರ್ಸ್ ಥರನೇ ಕಾಣಿಸ್ತಾ ಇದೆ. ಸೊ ಹಂಗೂ 1 ಇಯರೋ ಇಲ್ಲ 1.5 ಇಯರೋ ಮಕ್ಕಳು ಯೂಸ್ ಮಾಡಿದ್ರೂ ಕಡಿಮೆ ದುಡ್ಡು ಕೊಟ್ಟಿರೋದ್ರಿಂದ ಏನು ಅಂಥ ಬೇಜಾರಾಗಲ್ಲ. ಅದೇ ರೇಷ್ಮೆ ಸೀರೆಯಲ್ಲಿ ಹೊಲಿಸ್ಬಿಟ್ಟು 1 ಇಯರ್ಗೆಲ್ಲ ಅದು ವೇಸ್ಟ್ ಆಗುತ್ತೆ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಈ ಥರ ಐಡಿಯಾ ಮಾಡಿ ತರಿಸಿದ್ದೀನಿ. ಮತ್ತು ಈ ಸ್ಯಾರಿಗೆ ಬಂದಿರೋಂಥ ಬ್ಲೌಸು ತುಂಬ ಸಿಂಪಲ್ ಆಗಿದೆ. ಅದಕ್ಕೆ ಒಂದು ಎಕ್ಸ್ಟ್ರಾ ಬ್ಲೌಸು ವಿತ್ ವರ್ಕ್ ಅಂದರೆ ಮೆಷಿನ್ ವರ್ಕ್ ಇರೋವಂಥದ್ದು ತರಿಸಿದ್ದೀನಿ. ಇದು ಸಪ್ರೇಟ್ ಬ್ಲೌಸು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಲ್ಲ ತರಿಸಿರೋ ಅಂಥದ್ದು. ಅಂದರೆ ಇದು ಮೆಷಿನ್ ವರ್ಕ್ ಮಾಡಿರೋದ್ರಿಂದ ಇದು ಲೈಕ್ ತುಂಬಾ ಹೈಲೈಟಾಗಿ ಕಾಣುತ್ತೆ ಗೋಲ್ಡು. ಆಲ್ಮೋಸ್ಟ್ ಈ ಸ್ಯಾರಿಗೆ ಬಂದಿದೆಯೇನೋ ಈ ಬ್ಲೌಸು ಅನ್ನೋ ಥರನೇ ಇದೆ. ಹಂಗೂ ಲಂಗ ಬ್ಲೌಸ್ ಹೊಲಿಸಿದ್ರೇನು ಮಗಳಿಗೆ ಇದೊಂಥರ ಇದರಲ್ಲಿ ಗ್ರ್ಯಾಂಡ್ ಲುಕ್, ರಿಚ್ ಲುಕ್ ಅಂತೂ ಇರುತ್ತೆ. ಯಾಕಂದರೆ ಫುಲ್ ಹ್ಯಾಂಡ್ಸ್ಗೂ ನೋಡಿ ಇದೆಲ್ಲ ಹ್ಯಾಂಡ್ಸಿಗೆ ಕೊಟ್ಟಿರೋಂಥ ಒಂದು ವರ್ಕು, ಹ್ಯಾಂಡ್ಸ್ಗೆ ಮತ್ತು ಫ್ರಂಟ್ಗೆ ಮತ್ತು ಬ್ಯಾಕ್ ಸೈಡು ಫುಲ್ಲು ವರ್ಕ್ ಇರೋದ್ರಿಂದ ಅದು ಒಂಥರ ಸ್ಟಿಚಿಂಗ್ ಕೊಟ್ಟಮೇಲೆ ತುಂಬಾ ಬ್ಯೂಟಿಫುಲ್ಲಾಗಂತೂ ಕಾಣ್ತಾ ಇದೆ. ಇವಾಗೇ ಸುಮ್ಮನೆ ಇಟ್ಟು ನೋಡಿದ್ರೇ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಈ ಕಾಂಬಿನೇಷನ್ ನಾನು ಒಂದು ಸ್ಯಾರಿ ತೊಗೋಬೇಕು ಅಂತ ನನಗೂ ಆಸೆ ಆಗ್ತಾಯಿದೆ. ನೋಡ್ಬೇಕು ಯಾವಾಗ. ಯೂಶ್ವಲಿ ನನ್ನ ಹತ್ರ ಜಾಸ್ತಿ ಗ್ರೀನ್ ಇರೋದಕ್ಕೆ ನೋ ಗ್ರೀನ್ ಅನ್ನೋ ಥರ ಕಾನ್ಸೆಪ್ಟ್ ಇಟ್ಕೊಂಡು ಶಾಪಿಂಗ್ ಹೋಗ್ತಾಯಿದ್ದೀನಿ. ಬಟ್ ಸಮ್ಹೌ ಈ ಥರ ಕಾಂಬಿನೇಷನ್ಸ್ ಎಲ್ಲ ನೋಡಿದಾಗ ಮತ್ತೆ ಇನ್ನೊಂದು ಗ್ರೀನ್ ತೊಗೊಳ್ಳೋಣ ಅಂತ ಅನಿಸುತ್ತೆ. ಸೊ ಇದು ಬಂದು ಬ್ಲೌಸ್ ಡಿಸೈನು. ಆ್ಯಕ್ಚುಲಿ ಇದು ಲೈಕ್ ಮಕ್ಕಳಿಗೆ ಅಲ್ಲ, ದೊಡ್ಡೋರಿಗೆ ಸೈಜ್ಗೆ ಕೊಟ್ಟಿರ್ತಾರೆ. ಸೊ ನಾವು ಅವ್ರ ಟೈಲರ್ಗೆ ಹೇಳಿ ನನ್ನ ಮಗಳ ಲೈಕ್ ಸೈಜ್ಗೆ ಇದು ಸ್ಟಿಚ್ ಮಾಡಿಸ್ಬೇಕು. ಬ್ಯಾಕೆಲ್ಲ ಸ್ವಲ್ಪ ಡೀಪೇ ಬರ್ಬೋದು, ಯಾಕಂದರೆ ದೊಡ್ಡೋರಿಗೆ ಇರೋವಂಥ ಬ್ಲೌಸ್ ಆಗಿರೋದ್ರಿಂದ. ಬಟ್ ಹ್ಯಾಂಡ್ಸ್ ಫುಲ್ ಸ್ಲೀವ್ಸ್ ಹೊಲಿಸಿದ್ರೆ ಅಂತೂ ತುಂಬಾ ರಿಚಾಗಿ ಕಾಣುತ್ತೆ. ಸೊ ಇದ್ರ ಮೆಟೀರಿಯಲ್ ಕೇಳಬೇಕಾದ್ರೆ ನೀವು ರಾ ಸಿಲ್ಕ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು. ಸೊ ಹಂಗೂ ನೀವು ಯಾವುದಾದ್ರೂ ಕಡಿಮೆ ಬಡ್ಜೆಟಲ್ಲಿ ವರ್ಕ್ ಇರೋವಂಥ ಒಂದು ಬ್ಲೌಸ್ ಪೀಸ್ ನೋಡ್ತಾ ಇದ್ದರೆ ಯಾವುದಾದ್ರೂ ಸ್ಯಾರೀಸ್ಗೆ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಬಟ್ ವಾಶ್ ಎಲ್ಲ ಆದಮೇಲೆ ಏನೂ ಆಗೋಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಎನಿವೇಸ್ ಸ್ಟಿಚಿಂಗ್ ಆಗಿ ಒಂದು ಸಲ ವಾಶ್ ಮಾಡಿದ್ರೂ ಒಂದು ಸಲ ಇದ್ರ ಬಗ್ಗೆ ರಿವ್ಯೂಸ್ ನಾನು ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಈ ಮಿಶೋಲೆಲ್ಲ ತುಂಬ ಟ್ರೆಂಡಲ್ಲಿದೆ ಈ ಮಗ್ಗಮ್ ವರ್ಕು ಮತ್ತು ಈ ಮೆಷಿನ್ ವರ್ಕು ವಿತ್ ವರ್ಕೇ ತುಂಬ ಕಡಿಮೆಗೆ ನಿಮಗೆ ಫುಲ್ ಬ್ಲೌಸ್ ಪೀಸ್ ಸಿಗ್ತಾ ಇದೆ ಆಲ್ರೆಡಿ ವರ್ಕ್ ಆಗಿರೋದು. ಸೊ ಈ ರೀತಿ ಇದೆ. ಇದು ಬಂದು ಹ್ಯಾಂಡ್ಸು. ಸೊ ಬೇಕಾದರೆ ನಾವು ಇಲ್ಲಿ ಕೆಳಗಡೆ ಬೀಟ್ಸ್ ಥರ ಏನಾರ ಕೊಡಿಸ್ಕೊಂಡ್ರೆ ಇನ್ನೂ ಗ್ರ್ಯಾಂಡಾಗಂತೂ ಲುಕ್ ಇದೆ. ಮಗ್ಗಮ್ ವರ್ಕ್ ಇನ್ನೂ ಕಾಸ್ಟ್ಲಿ ಆಗುತ್ತೆ ಅಂತ ನಾನು ಮೆಷಿನ್ ವರ್ಕೇ ತರಿಸಿದ್ದೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೂ ಹೋಗಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡ್ಬೋದು. ಮತ್ತು ಇದು ನಾನು ಹೇಳಿದ್ನಲ್ಲ ಸಿಂಪಲಾಗಿ ಬಂದಿದೆ ಆ ಬ್ಲೌಸು ಅಂತ.
ಸೊ ಇದೇ ಆ ಬ್ಲೌಸು. ಅಂದರೆ ನಾನು ಸುಮ್ಮನೆ ಅರ್ಶಿನ ಕುಂಕುಮಕ್ಕೆ ಏನಕ್ಕಾದರೂ ಕೊಡೋಕ್ಕೆ ಆಗುತ್ತೆ ಅಂತ ಅದನ್ನ ಹಂಗೆ ಇಟ್ಟಿದ್ದೀನಿ. ಬಟ್ ಇದರಲ್ಲೇನು ಬ್ಲೌಸ್ ಹೊಲಿಸ್ತಾ ಇಲ್ಲ ಮಗಳಿಗೆ. ಸಪ್ರೇಟಾಗಿ ಬ್ಲೌಸ್ ಇವಾಗ ತೋರಿಸಿದ್ನಲ್ಲ ಅದನ್ನು ಹೊಲಿಸ್ತೀನಿ. ಬಟ್ ಇದು ಚೆನ್ನಾಗೇ ಇದೆ. ಬಟ್ ವರ್ಕ್ ಇಲ್ದಿರೋದ್ರಿಂದ ಅಷ್ಟು ಗ್ರ್ಯಾಂಡ್ ಇರಲ್ಲ ಅದರಲ್ಲಿ ಹೊಲಿಸಿದ್ರೆ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಊನಿ ಮೆಟೀರಿಯಲ್ಲು ತುಂಬ ಸಾಫ್ಟ್ ಇರೋದು ತರಿಸಿದ್ದೀನಿ. ಯಾಕಂದರೆ ಮಗಳಿಗೆ ಈ ನೆಟ್ಟೆಡು ಇಂಥದ್ದೆಲ್ಲ ಹಾಕಿದಾಗ ತುಂಬ ಬೇಗ ರಿಮೂವ್ ಮಾಡಿಬಿಡ್ತಾಳೆ, ಅದು ಚುಚ್ಚುತ್ತೆ ಅದು ಇದು ಅಂತ ಹೇಳಿ. ಸೊ ಅದನ್ನು ಥಿಂಕ್ ಮಾಡಿ ಈ ಥರ ಇದು ಆ್ಯಕ್ಚುಲಿ ನಾರ್ಮಲ್ ದುಪ್ಪಟ್ಟ, ಅಂದರೆ ಈ ಸಲ್ವಾರ್ಸ್ಗೆ ಎಲ್ಲ ತೊಗೊಳ್ತೀವಲ್ಲ ಆ ದುಪ್ಪಟ್ಟ, ಅದನ್ನೇ ಇವಳು ಹೆಂಗೂ ಚಿಕ್ಕವಳಲ್ವ, ಸೊ ಆ ದುಪ್ಪಟ್ಟನೇ ಊನಿ ಥರ ಕರೆಕ್ಟಾಗಿ ಸೈಜು ಸರಿ ಹೋಗುತ್ತೆ, ಲೆಂತ್ ಕಡಿಮೆ ಇದ್ರೇನು ಅಂತ ಈ ಥರ ತರಿಸಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಲೇಸ್ ಇರೋವಂಥದ್ದು ತರಿಸ್ಬಿಟ್ಟಿದ್ದೀನಿ. ಯಾಕಂದರೆ ಪ್ಲೇನ್ ದುಪ್ಪಟ್ಟ ತರಿಸಿದ್ರೆ ಅಷ್ಟು ಗ್ರ್ಯಾಂಡ್ ಲುಕ್ ಇರೋಲ್ಲ. ಈ ಥರ ಒಂದು ಬಾರ್ಡ್ರ್ ಥರ ಏನಾರ ಲೇಸ್ ಇರೋದು ತರಿಸ್ಬಿಟ್ರೆ ಅದು ಆಲ್ಮೋಸ್ಟ್ ಊನಿ ಥರನೇ ಕಾಣುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಇದಂತೂ ಶಿಫಾನ್ ಮೆಟೀರಿಯಲು, ಸಖತ್ ಸಾಫ್ಟಾಗಿದೆ, ನೋಡ್ತಾ ಇರ್ಬೋದು. ಇದನ್ನು ಬೇಕಾದ್ರೆ ನಾನು ಯಾವುದಾದ್ರೂ ಡ್ರೆಸ್ಸಸ್ಗೆ ಇಂಥದಕ್ಕೆಲ್ಲ ದುಪ್ಪಟ್ಟ ಥರ ಸಹ ಯೂಸ್ ಮಾಡ್ಬೋದು. ಮಗಳದು ಇದು ಲಂಗ ಬ್ಲೌಸ್ ಎಲ್ಲ ಚಿಕ್ಕದಾದಮೇಲೆ. ಸೊ ಈ ಥರ ಈ 3 ಮೆಟೀರಿಯಲ್ಸ್ ತರಿಸಿದ್ದೀನಿ. ಇದರಲ್ಲಿ ನನಗೆ ಈ ವೇಲ್ ಸಹ ಸಖತ್ ಸಾಫ್ಟಾಗಿ ತುಂಬಾ ಇಷ್ಟ ಆಯಿತು. ಹಂಗೂ ನಿಮಗೆ ರಿಚ್ ಲುಕ್ ಇನ್ನೂ ಬೇಕಂದರೆ ಪ್ಲೇನ್ ಈ ಥರ ಅಂಗಡಿಗಳಲ್ಲಿ ಈ ದುಪ್ಪಟ್ಟ ಮೆಟೀರಿಯಲ್ ಸಿಗುತ್ತೆ. ಅದಕ್ಕೆ ನೀವು ಬಾರ್ಡರ್ ಲೇಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೋದು. ಸೊ ಬಟ್ ನಾನು ಆಲ್ರೆಡಿ ಹಿಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ತರಿಸಿದ್ದೀನಿ. ಆ್ಯಕ್ಚುಲಿ ಒಂದು ಮೈಂಡಲ್ಲಿ ಒಂದು ಪಿಕ್ಚರ್ ಇತ್ತು ಯಾವ ಥರದ್ದು ಅಂತ, ಅದನ್ನು ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಮೂರೂ ನಾನು ಮೀಶೋಯಿಂದ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಬ್ರೌಸ್ ಮಾಡಿ ಸರ್ಚ್ ಮಾಡಿ ತರಿಸಿರುವಂಥದ್ದು. ಯಾವ ರೀತಿ ಇದೆ ಈ ಒಂದು ಸೆಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಈ 3 ಸೇರಿ ನನಗೆ 1000 ರೂಪೀಸ್ ಒಳಗಡೆನೇ ಆಯಿತು ಅಂತಲೇ ಹೇಳ್ಬೋದು. 900 ಆ್ಯಂಡ್ ಸಮ್ ಚೇಂಜ್ ಆಯಿತು. ಸೊ ನೆಕ್ಸ್ಟ್ ಬಂದು ಈ ಮ್ಯಾಟ್ಸು. ಸೊ ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು 4 ಮ್ಯಾಟ್ಸ್ನ ತರಿಸಿದ್ದೆ. ಹಾಗೂ ರೆಫರೆನ್ಸ್ಗೆ ನಾನು ಸೈಡಲ್ಲಿ ಪಿಕ್ ಹಾಕಿರ್ತೀನಿ. ಅದರಲ್ಲಿ 4 ಮ್ಯಾಟ್ಸ್ ಮೇಲೆ ನಾನು ಪ್ಲೇಟ್ಸ್ನ ಅರೇಂಜ್ ಮಾಡಿದ್ದೆ. ಸೊ ಹಂಗೂ ಒಂದು 2 ಶಾರ್ಟೇಜ್ ಬಂದಿತ್ತು ಲಾಸ್ಟ್ ಟೈಮ್, ಅದಕ್ಕೆ ಆ 2ನ ಈ ಸಲ ಮತ್ತೆ ತರಿಸಿದ್ದೀನಿ. ಸೊ ದಟ್ ಒಂದು 6 ಪ್ಲೇಟ್ಸ್ನ ದೇವ್ರ ಮುಂದೆ ಹಿಂಗೆ ಆರ್ಗನೈಸ್ ಆಗಿ ಜೋಡ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇದ್ರದ್ದು ಬಂದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ರಬ್ಬರ್ ಮೆಟೀರಿಯಲ್ ಇದು. ಸೊ ಇದು ಜಸ್ಟು ಪ್ಲೇಟ್ಸ್ ಇಡೋಕ್ಕೆ ಅಂತಲೇ ಅಲ್ಲ, ನೀವು ಈ ಉರುಳಿ ಡೆಕೋರೇಷನ್ನು ಮತ್ತು ಈ ದೀಪಾವಳಿ ಟೈಮಲ್ಲಿ ಏನಾದರೂ ಒಂದು ಡೆಕೋರೇಟಿವ್ ಪೀಸೆಲ್ಲ ಇಡೋಕ್ಕೆ, ಲೈಕ್ ಕೆಳಗಡೆ ಇದನ್ನು ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಅಂಟಿಸೋಕ್ಕೆ ಇಂಥದಕ್ಕೆಲ್ಲ ಸಖತ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಂದರೆ ಡಾರ್ಕ್ ಬ್ಯಾಕ್ಗ್ರೌಂಡ್ ಅವ್ರ ನೆಲದ ಮೇಲೆ ಇದನ್ನು ಇಟ್ಟು ದೀಪ ಎಲ್ಲ ಹಚ್ಚಿದ್ರೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಈ ಮ್ಯಾಟ್ಸ್ನ ನಾವು ಮಲ್ಟಿಪಲ್ ವೇಸ್ ಆಗಿ ಡೆಕೋರೇಟಿವ್ ಐಟಮ್ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ಬ್ಯಾಕ್ಗ್ರೌಂಡ್ಗೆ ನೀವು ಸ್ಟಿಕ್ ಮಾಡಿದ್ರೂ ಒಂಥರ ಡಿಫ್ರೆಂಟಾಗಿ ಆಗುತ್ತೆ ಡೆಕೋರೇಷನ್ನು. ಸೊ ಅದು ಬಿಟ್ಟರೆ ಇನ್ನು ನೀವು ಡೈನಿಂಗ್ ಟೇಬಲ್ ಏನಾದರೂ ನಿಮ್ಮ ಮನೇಲಿದ್ದರೆ ಡೈನಿಂಗ್ ಟೇಬಲ್ ಮ್ಯಾಟ್ಸ್ ಥರನೂ ಯೂಸ್ ಮಾಡ್ಬೋದು. ಸೊ ಅದಕ್ಕೆ ಮಲ್ಟಿಪಲ್ ವೇ ಆಫ್ ಯೂಸ್ ಮಾಡ್ಕೋಬೋದು. ಅಂದರೆ ನಾನು ಏನೇ ತರಿಸಿದ್ರೂ ಮತ್ತೆ ಅದನ್ನು ರೀಯೂಸ್ ಮಾಡೋಂಗೆ ಎಲ್ಲ ಐಟಮ್ಸ್ನ ತರಿಸ್ತೀನಿ. ಸೊ ಇವಾಗ ಬಂದು ಲೈಕ್ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತರಿಸೋಣ ಅಂತ, ಫೈನಲಿ ಇವತ್ತು ತರಿಸಿದ್ದೀನಿ. ಅಂದರೆ ಆರ್ಟಿಫಿಷಿಯಲ್ ಈ ಬಾಳೆ ಗೊನೆ ಅಂತಾರಲ್ಲ ಅದು. ಸೊ ಇದು ಲೈಕ್ ತುಂಬ ಕಡೆ ನಾನು ನೋಡಿದ್ದೆ. ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಆರ್ಟಿಫಿಷಿಯಲ್ ಲುಕ್ಕೇ ಇರುತ್ತೆ, ತುಂಬ ಹತ್ರ ಇರುತ್ತೆ ಬಾಳೆಹಣ್ಣುಗಳು, ಅದೊಂದು ಇಲ್ಲ ತುಂಬ ದೂರ ಇರುತ್ತೆ, ಒಂಥರ ನ್ಯಾಚುರಲ್ ಲುಕ್ಕೇ ಇರ್ತಿರಲಿಲ್ಲ ಇಲ್ಲಿ ನಾನು ಹೋಗಿ ಪರ್ಚೇಸ್ ಮಾಡುವಾಗ. ಫೈನಲಿ ನನಗೆ ಆನ್ಲೈನಲ್ಲಿ ಈ ರೆಫರೆನ್ಸ್ ಪಿಕ್ಸ್ ಅಂತ ಯಾರನ್ನ ತೊಗೊಂಡಿರೋರು ಹಾಕಿರ್ತಾರಲ್ವ ಅಂಥದನ್ನು ನೋಡಿದಾಗ ಈ ಒಂದು ಝೆನ್ರೈಸ್ ಅವ್ರದ್ದು ಕ್ವಾಲಿಟಿ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ಸಖತ್ ಬ್ಯೂಟಿಫುಲ್ ಪೀಸ್ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಬಾಳೆ ದಿಂಡುಗಳೆಲ್ಲ ಲೈಕ್ ತುಂಬ ದೊಡ್ಡ ಸೈಜ್ ಏನು ಇಡಲ್ಲ, ಚಿಕ್ಕದೇ ಇರುತ್ತೆ. ಅದಕ್ಕೆ ಈ ಒಂದು ಸೈಜ್ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಮತ್ತು ಇದು ಲೈಕ್ ನಾವು ಹೆಂಗೆ ಬೇಕೋ ಹಂಗೆ ಆರ್ಗನೈಸ್ ಅಂದರೆ ಸರಿ ಮಾಡ್ಕೋಬೋದು. ಅಂದರೆ ಹತ್ತಿರ ಬೇಕಂದರೆ ಹತ್ತಿರ ಥರ, ಮತ್ತು ಅದು ಎಲ್ಲ ಮೂವಬಲ್ ಇರುತ್ತೆ. ಸೊ ಅದರಿಂದ ಮತ್ತು ನೋಡೋಕ್ಕಂತೂ ಸಖತ್ ನ್ಯಾಚುರಲಾಗಿ ಕಾಣುತ್ತೆ. ದೂರದಿಂದ ನೋಡಿದ್ರೆ ಅಂತೂ ರಿಯಲ್ಲಾಗಿ ಏನಾನ ಬಾಳೆಗೊನೆನೇ ತಂದಿದ್ದೀವೇನೋ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಾಡೋ ಅಷ್ಟರಲ್ಲಿ ಮಗನೂ ಬಂದುಬಿಟ್ಟಿದ್ದಾನೆ ಇವಾಗ ಸ್ಕೂಲಿಂದ. ಸೊ ಅವನಿಗೂ ಫುಲ್ ಖುಷಿಯಾಗೋಯ್ತು ಈ ಬಾಳೆ ಗೊನೆಗಳನ್ನ ನೋಡಿ. ಸೊ ಅವನು ಎಲ್ಲ ಆಟ ಆಡ್ತಾ ಇದ್ದಾನೆ. ಸೊ ಇದಂತೂ ಲೈಕ್ ಎಲ್ಲ ಥರ ಈ ಟ್ರೆಡಿಷ್ನಲ್ ಫೆಸ್ಟಿವಲ್ಸ್ಗೆ ಡೆಕೋರೇಟಿವ್ ಪೀಸ್ ಆಗಿ ಮಸ್ಟ್ ಹ್ಯಾವ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ.
ಸೊ ಇಷ್ಟು ಲೈಕ್ ನನ್ನ ಪರ್ಚೇಸಲ್ಲಿ ನನಗೆ ಫೇವ್ರೆಟ್ ಅಂದರೆ ಈ ಒಂದು ಬಾಳೆಗೊನೆಗಳೇ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ನಾನು ಪ್ರೀವಿಯಸ್ ವ್ಲಾಗಲ್ಲಿ ಲೈಕ್ ರಿಟರ್ನ್ ಗಿಫ್ಟ್ಸ್ನ ಕೆಲವೊಂದು ಪೋತ್ಲಿ ಬ್ಯಾಗ್ಸ್ನ ತೋರಿಸಿದ್ದೆ. ಒಂದು 18 ತರಿಸಿದ್ದೀನಿ, 3 ಸೆಟ್ಸ್ ಅಂತ, ಅಂದರೆ 16 ಈಚ್ ಪ್ಯಾಕಲ್ಲಿರುವಾಗ 3 ಪ್ಯಾಕ್ಸ್ ತರಿಸಿದೆ ಅಂತ. ಒಂದು ವೇಳೆ ಶಾರ್ಟೇಜ್ ಆದರೆ ಇನ್ನೂ ಒಂದು ಪರ್ಸಸ್ ಥರ ಒಂದು 12 ತರಿಸಿದ್ದೀನಿ ಅನ್ನಲ್ಲ, ಅದೇ ಇದು. ಸೊ ಒಂದು 30 ಆಗುತ್ತೆ ಟೋಟಲ್. ಹಂಗೆ ಅದು ಒಂದು 18 ಪ್ಲಸ್ ಇದೊಂದು 12 ಅಂದರೆ ಒಂದು 30 ಮೆಂಬರ್ಸ್ ಅರ್ಶಿನ ಕುಂಕುಮಕ್ಕೆ ಬಂದ್ರೂ ಶಾರ್ಟೇಜ್ ಇಲ್ದಿರ ಇರಲಿ ಅಂತ ಈ ಥರದ್ದು ಒಂದು ತರಿಸಿದ್ದೀನಿ. ಸೊ ಯೂಶ್ವಲಿ ನಾನು ನೋಡಿರೋಂಗೆ ಮ್ಯಾಕ್ಸಿಮಮ್ 20 ಜನಕ್ಕಿಂತ ಮೇಲೆ ಬರಲ್ಲ. ಸೊ ಹಂಗೂ ಒಂದು ವೇಳೆ ಬಂದರೆ ಇರಲಿ ಅಂತ ಈ ಒಂದು ಪರ್ಸ್ನ ತರಿಸಿದ್ದೀನಿ. ಸೊ ಇದು ಯೂಸ್ ಆಗುತ್ತೆ ಯೂಶ್ವಲಿ ಹೆಣ್ಮಕ್ಳಿಗೆ. ಸೊ ಇದರಲ್ಲೂ ವೆರೈಟೀಸ್ ಆಫ್ ಕಲರ್ಸ್ ಇತ್ತು, ನನಗಂತೂ ಸಖತ್ ಇಷ್ಟ ಆಯಿತು. 6 ಕಲರ್ಸ್ ಇದೆ, ಈಚ್ ಕಲರ್ದು 2 ಕೊಟ್ಟಿದ್ದಾರೆ. ಟೋಟಲ್ 12 ಪೀಸ್ ಇದೆ. ಸೊ ಇದು ಬಂದು ಬೇಜ್ ಕಲರು. ಇದರಲ್ಲಿ 2 ಲೈಕ್ ಜಿಪ್ಸ್ ಇದೆ, ಅಂದರೆ ಮೊಬೈಲು ದುಡ್ಡು ಎಲ್ಲ ಸಪ್ರೇಟಾಗಿ ಇಟ್ಕೊಳ್ಳೋಕ್ಕೆ. ಸೊ ಹಂಗೂ ಲೈಕ್ ಈ ಪೋತ್ಲಿ ಬ್ಯಾಗ್ಸು ಅದು ಬಿಟ್ಟರೆ ಈ ಪೌಚಸ್ಸು ರ್ಯಾಂಡಮ್ ಆಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ರಾಸ್ ಸಿಲ್ಕ್ ಅಂತಾರಲ್ವ ಆ ಮೆಟೀರಿಯಲ್ ಮಾಡಿರೋ ಅಂಥದ್ದು. ಪ್ಲಸ್ ಇದ್ರ ಮೇಲೆ ಫುಲ್ಲು ಮೆಷಿನ್ ವರ್ಕ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಮೆಷಿನ್ ವರ್ಕ್ ಮಾಡಿರೋವಂಥ ಇದು ಲೈಕ್ ಥ್ರೆಡ್ ಕಾಂಬಿನೇಷನ್ ಸಹ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಇಷ್ಟು ಸ್ಪೇಸ್ ಇದೆ, ಒಂದು ಮೊಬೈಲ್ ಇಟ್ಕೋಬೋದು, ಮತ್ತು ಇದರಲ್ಲಿ ಹಿಂದೆ ಎಲ್ಲ ಮನಿ ಇಟ್ಕೊಂಡು ಹ್ಯಾಂಡ್ ಕೀ ಈ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಹೆಂಗೂ ಗಿಫ್ಟ್ಸ್ ಕೊಡೋದು, ಈ ಬ್ಲೌಸ್ ಪೀಸು ನೀವು ಎಷ್ಟೇ ಕಾಸ್ಟ್ಲಿದು ಕೊಡಿ ಅದನ್ನು ಹೊಲ್ಸಲ ಆಗಲ್ಲ, ಮತ್ತೆ ಅದನ್ನ ಎತ್ತಿಟ್ಟು ಮತ್ತೆ ಇನ್ನೊಬ್ರು ಬಂದಾಗ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅದೇ ಈ ಥರ ಪೌಚಸ್ ಇಂಥದ್ದೆಲ್ಲ ಕೊಟ್ಟರೆ ಏನೋ ಒಂದು ಆರ್ಗನೈಸ್ ಮಾಡ್ಕೊಳ್ಳೋಕ್ಕಾದರೂ ಆಗುತ್ತೆ. ಅವ್ರು ಯೂಸ್ ಮಾಡ್ತಾರೋ ಇಲ್ಲೋ, ಏನೋ ಒಂದು ಇದರಲ್ಲೆಲ್ಲ ಫುಲ್ ಹಾಕಿ ಇಟ್ಕೊಳ್ತಾರೆ, ದುಡ್ಡು ಹಾಕಿ ಮನೇಲಿ ಇರೋಕ್ಕೋ, ಇಲ್ಲಾಂದರೆ ಏನಾದರೂ ಮೇಕಪ್ ಐಟಮ್ಸ್ ಎಲ್ಲ ಒಂದು ಆರ್ಗನೈಸರ್ಸ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದೊಂದು ಕಲರ್ ಅವಾಗೇ ತೋರಿಸಿದ ಬೇಜು, ಇದು ಬಂದು ಲ್ಯಾವೆಂಡರ್ ಕಲರು. ಇದು ಸಖತ್ ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಇದ್ರ ಮೇಲೆ ಎಲ್ಲ ಇರುವಂಥ ಈ ವರ್ಕ್ ಸಹ ತುಂಬಾ ಮೆಷಿನ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಬೇಗ ಹಾಳಾಗಲ್ಲ, ಎಲ್ಲೂ ಒಂಥರ ಚುಚ್ಕೊಳ್ಳೋದು ಈ ಥರದ್ದು ಇಲ್ಲ, ಎಲ್ಲ ಫುಲ್ಲು ಮೆಷಿನ್ ವರ್ಕ್ ಇರೋದ್ರಿಂದ ಲೈಕ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದು ಬಂದು ಪಿಸ್ತಾ ಗ್ರೀನು. ನೆಕ್ಸ್ಟು ಡಾರ್ಕ್ ಕಲರ್ಸಲ್ಲಿ ಇದು ಬ್ಲೂ, ಡಾರ್ಕ್ ಬ್ಲೂ ಅಂತಾರಲ್ಲ ಅದು, ಇದ್ರ ಮೇಲೆ ಸಹ ಈ ವರ್ಕ್ ತುಂಬ ಹೈಲೈಟಾಗಿ ಕಾಣುತ್ತೆ. ಸೊ ರೆಡ್ ಹೇಳಬೇಕಾಗೆ ಎಲ್ಲ ಒಂಥರ ಎವರ್ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು, ಹೈಲೈಟಾಗಿ ಕಾಣುತ್ತೆ. ಫೆಸ್ಟಿವ್ ವೇಸ್ಗೆ, ಫಂಕ್ಷನ್ಸ್ಗೆ ಎಲ್ಲ ಇದನ್ನು ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟು ಪಿಂಕ್ ಕಲರ್, ಬೇಬಿ ಪಿಂಕ್ ಅಂತಾರಲ್ಲ ಆ ಕಲರು. ಸೊ ಎಲ್ಲ ಕಲರ್ಸು ಸೂಪರಾಗಿದೆ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಕ್ವಾಲಿಟಿ ಬಗ್ಗೆ ಇನ್ನೊಂದು ಮಾತೇ ಇಲ್ಲ. ಸೊ ನೀವು ಇದನ್ನು ರಿಟರ್ನ್ ಗಿಫ್ಟ್ಸ್ ಆಗಿ ಕನ್ಸಿಡ್ರ್ ಮಾಡ್ಬೋದು. ಸೊ ಪೋತ್ಲಿ ಬ್ಯಾಗ್ಸ್ ಮತ್ತು ಈ ಒಂದು ವ್ಲಾಗಲ್ಲಿ ಸಹ ಜಸ್ಟ್ ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು ವೇಳೆ ಯಾರಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ಅವ್ರಿಗೆ ಒಂದು ಐಡಿಯಾ ಇರಲಿ ಅಂತ. ಸೊ ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ಸ್ ತರಿಸಿರೋದು ಬಂದು ಈ ಪೋತ್ಲಿ ಬ್ಯಾಗ್ಸು. ಒಂದು ವೇಳೆ ಶಾರ್ಟೇಜ್ ಬಂದರೆ ಅಂತ ಆ ಒಂದು ಪೌಚಸ್ನ ಸಹ ತರಿಸಿದ್ದೀನಿ. ಸೊ ಆ್ಯಕ್ಚುಲಿ ಪೋತ್ಲಿ ಬ್ಯಾಗ್ಸ್ ಅಂತೂ ಸಖತ್ ಕ್ಯೂಟಾಗಿ ಸಖತ್ ಚೆನ್ನಾಗಿದೆ ಹೇಳಬೇಕಾದ್ರೆ. ಸೊ ಎಲ್ಲ ಕವರ್ ಎಲ್ಲ ರಿಮೂವ್ ಮಾಡಿಲ್ಲ, ನಾನು ಹಂಗೆ ಇಟ್ಟಿದ್ದೀನಿ. ಯಾಕೆಂದರೆ ಲೈಕ್ ಕೊಡೋ ಟೈಮಲ್ಲಿ ವಿತ್ ಆವಾಗ ಬೇಕಾದರೆ ರಿಮೂವ್ ಮಾಡಿ ಅದರಲ್ಲಿ ಎಲ್ಲ ತಾಂಬೂಲ ತುಂಬಿ ಕೊಡೋಣ ಅಂತ. ಇವಾಗಿಂದ ರಿಮೂವ್ ಮಾಡಿ ಇಟ್ಬಿಟ್ರೆ ಫುಲ್ಲು ಗಲೀಜಾಗೋಗುತ್ತೆ ಅಂತ ಹಂಗೆ ಕವರ್ಸ್ ಜಸ್ಟ್ ನಿಮ್ಗೆ ತೋರ್ಸೋಕ್ಕೆ ಮಾತ್ರ ಒಂದು ರಿಮೂವ್ ಮಾಡಿ ಅವತ್ತು ತೋರಿಸ್ದೆ, ಬಟ್ ಇನ್ನು ಮಿಕ್ಕಿದೆಲ್ಲ ಹಂಗೆ ವಿತ್ ಕವರ್ಸೇ ಇದೆ. ಸೊ ಈ ಥರ ಸಿಗುತ್ತೆ. ಇದರದ್ದು ಲಿಂಕ್ ಸಹ ನಾನು ಪ್ರೀವಿಯಸ್ ವ್ಲಾಗಲ್ಲೂ ಆ್ಯಡ್ ಮಾಡಿದ್ದೀನಿ, ಪ್ಲಸ್ ಈ ಒಂದು ವ್ಲಾಗಲ್ಲಿ ಸಹ ಇದ್ರದ್ದು ಲಿಂಕ್ ಸಹ ಶೇರ್ ಮಾಡಿರ್ತೀನಿ. ಇದರಲ್ಲೂ 6 ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಗ್ರೀನ್ ಮತ್ತು ಗೋಲ್ಡು, ರೆಡ್ಡು, ಬ್ಲೂ, ಬ್ಲ್ಯಾಕ್ ಮತ್ತು ಪಿಂಕ್. ಸೊ ಆಲ್ಮೋಸ್ಟ್ ಸೇಮ್ ಕಲರ್ ಕಾಂಬಿನೇಷನ್ಸೇ. ಅಲ್ಲಿ ಲ್ಯಾವೆಂಡರ್ ಇತ್ತು, ಇಲ್ಲಿ ಬ್ಲ್ಯಾಕ್ ಇದೆ, ಅಷ್ಟೇ ಡಿಫ್ರೆನ್ಸು. ಸೊ ಒಂದು ಒಳ್ಳೆ ರಿಟರ್ನ್ ಗಿಫ್ಟ್ಸ್ಗೆ ಈ ಎರಡೂ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸಿದೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ರಿಟರ್ನ್ ಗಿಫ್ಟ್ಸ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮತ್ತು ನಿಮ್ಮ ಒಂದು ಲೈಕ್ ಏನಾದರೂ ಐಡಿಯಾಸ್ ಇದ್ದರೆ, ಇದಕ್ಕೆ ಬದಲು ಬೇರೆ ಏನಾರ ಕೊಡ್ಬೋದಿತ್ತು ನೀವು ಅನ್ನೋದು ಏನಾರ ಇದ್ದರೆ ಸಹ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ವರಮಹಾಲಕ್ಷ್ಮಿ ಶಾಪಿಂಗ್ ಪಾರ್ಟ್ 1 ವ್ಲಾಗ್ ಅಂತೂ ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸ್ಯಾರಿ ಮತ್ತು ಏನಾದರೂ ಒಂದು ವೇಳೆ ಹಸ್ಬೆಂಡ್ ಏನಾದ್ರು ದುಡ್ಡು ಕೊಟ್ಟು ತಗೋ ಅಂತ ಹೇಳಿದ್ರೆ ಸಿಲ್ವರ್ ಇಲ್ಲ ಗೋಲ್ಡ್ ಶಾಪಿಂಗ್ ಸಹ ಆ್ಯಡ್ ಮಾಡ್ಬೋದು, ಬಟ್ ಅದು ಗ್ಯಾರಂಟಿ ಇಲ್ಲ. ಸೊ ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಕೆಲವೊಂದು
ಶಾಪ್ ಮಾಡಿರೋವಂಥ ಪ್ರಾಡಕ್ಟ್ಸ್ನ ಇದರಲ್ಲಿ ಲೈಕ್ ಡೆಕೋರೇಷನ್ ಐಟಮ್ಸು ಒಂದು ಫ್ಯೂ ಅಷ್ಟೇ ತೋರಿಸ್ತೆ, ಅಂದರೆ ಬಾಳೆ ಗೊನೆ ಅಷ್ಟೇ. ಬಟ್ ಇನ್ನೂ ಫ್ಲವರ್ಸು ಇದನ್ನೆಲ್ಲ ಆರ್ಡರ್ ಮಾಡಿದ್ದೀನಿ, ಅದೆಲ್ಲ ಇನ್ನೂ ಬಂದಿಲ್ಲ. ಅದು ಬಂದಾಗ ನಿಮ್ಮೆಲ್ಲರ ಜೊತೆ ಪಾರ್ಟ್ 2 ಆಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಹಂಗೂ ಲೈಕ್ ಪ್ರತಿ ಇಯರು ನಂದು ಒಂದು ಕಲರ್ ಥೀಮ್ ಥರ ಡೆಕೋರೇಷನ್ ಮಾಡ್ತೀನಿ, ಅವಾಗ ಚೆನ್ನಾಗಿ ಕಾಣುತ್ತೆ. ಲಾಸ್ಟ್ ಇಯರ್ ಬ್ಲೂ ಥೀಮಲ್ಲಿ ಮಾಡಿದ್ದೆ. ಈ ವರ್ಷ ಮಗಳು ಗ್ರೀನ್, ಅವಳದು ಲಂಗ ಬ್ಲೌಸ್ ಇರೋದಕ್ಕೆ ಅಮ್ಮ ಗ್ರೀನ್ ಮಾಡು ಅಂದ್ಲು. ಆ್ಯಕ್ಚುಲಿ ಇದಕ್ಕೆ ಮುಂಚೆನೂ ಒಂದು ಸಲ ಗ್ರೀನ್ ಥೀಮಲ್ಲಿ ಮಾಡಿದ್ದೆ, ಗ್ರೀನ್ ಆ್ಯಂಡ್ ಯೆಲ್ಲೋ ಥೀಮಲ್ಲಿ. ಸೊ ಈ ವರ್ಷ ಗ್ರೀನ್ ಆ್ಯಂಡ್ ವೈಟ್ ಥೀಮಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಗ್ರೀನ್ ಆ್ಯಂಡ್ ಬ್ಲೂ ಅಂದರೆ ಆ ಫ್ಲವರ್ಸ್ ಎಲ್ಲ ಬ್ಲೂ ಸಿಗೋದು ಕಷ್ಟ, ಅದಕ್ಕೆ ಬೇಡ ಅಂತ ಗ್ರೀನ್ ಆ್ಯಂಡ್ ವೈಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಗ್ರೀನ್ ಆ್ಯಂಡ್ ಬ್ಲೂ ಮಾಡಮ್ಮ, ಯಾಕಂದರೆ ನಂದು ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಬ್ಲೂ ತರಿಸಿದ್ಯಾ ಅಂದ್ಲು. ಬಟ್ ಅಷ್ಟು ಡಾರ್ಕ್ ವಿತ್ ಡಾರ್ಕ್ ಅಂದರೆ ಚೆನ್ನಾಗಿ ಕಾಣಲ್ಲ ಡೆಕೋರೇಷನು. ಆಲ್ವೇಸ್ ಲೈಕ್ ಒಂದು ಡಾರ್ಕು ಒಂದು ವೈಟ್ ಶೇಡ್ ಇಟ್ಕೊಂಡು ಮಾಡಿದ್ರೆ ಅದು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಈ ಸಲ ಗ್ರೀನ್ ವೈಟ್ ಆ್ಯಂಡ್ ಪಿಂಕ್ ಈ ಥರ ಏನಾದರೂ ಮಾಡೋಣ ಅಂತ, ಅದಕ್ಕೆ ವೈಟ್ ಕಲರ್ ಫ್ಲವರ್ಸ್ನ ಸ್ವಲ್ಪ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ. ಅಂದರೆ ಕೆಳಗಡೆ ಎಲ್ಲ ಜೋಡ್ಸೋಕ್ಕೆ ರೋಸ್, ಆರ್ಟಿಫಿಷಿಯಲ್ ರೋಸಸ್. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನಾಗುತ್ತಂದರೆ ಬಾಯಿಗೆ ಬಂದಿದ್ದ ಪ್ರೈಸಸ್ ಹೇಳ್ತಾ ಇರ್ತಾರೆ. ಸೊ ನಾನು ಯೂಶ್ವಲಿ ಫೋಟೋಸ್ಗೆ ಮತ್ತು ವರಮಹಾಲಕ್ಷ್ಮಿಗೆ ಅಂತ ಒಂದು ಹಾರ ಅಷ್ಟೇ ತರಿಸ್ತೀನಿ, ರಿಯಲ್ ಫ್ಲವರ್ಸು ಮತ್ತು ಅರಿಶಿನ ಕುಂಕುಮ ಕೊಡೋಕ್ಕೆ. ಈ ಬ್ಯಾಕ್ ಡ್ರಾಪು ಮತ್ತು ಈ ಮುಂದೆ ಮಾಡೋವಂಥ ಡೆಕೋರೇಷನ್ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ನೇ ಯೂಸ್ ಮಾಡ್ತೀನಿ. ಸುಮ್ಮನೆ ದುಡ್ಡೇನು ಬರಲ್ವಲ್ಲ ಯಾರಿಗೂ, ಎಲ್ಲ ಕಷ್ಟಪಟ್ಟರೆ ಅದನ್ನು ನಾವು ದುಡ್ದಿರ್ತೀವಿ. ಅನ್ನೆಸೆಸರಿಯಲ್ಲಿ ಒಂದು ದಿನ ಹಿಂಗೆ ಬಿಸಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಬಟ್ ಪೂಜೆಗೆ ಇನ್ನು ವಿಧಿ ಇಲ್ಲ, ರಿಯಲ್ ಫ್ಲವರ್ಸ್ ಯೂಸ್ ಮಾಡಲೇಬೇಕು. ಎಷ್ಟೇ ದುಡ್ಡಿದ್ರೂ ಪೂಜೆಗೆ ಎಲ್ಲ ತರೋವಂಥದ್ದು, ದೇವ್ರ ಮೇಲೆ ಮೈ ಮೇಲೆ ಹಾಕೋದು, ಇಲ್ಲ ದೇವ್ರಿಗೆ ಅರ್ಚನೆ ಮಾಡೋದು, ಇಂಥದ್ದೆಲ್ಲ ಬಿಡಿ ಹೂವು ಇಲ್ಲ ಫೋಟೋಸ್ಗೆ ಇಂಥದಕ್ಕೆಲ್ಲ ರಿಯಲ್ ಫ್ಲವರ್ಸೇ ತರಿಸ್ತೀನಿ. ಬಟ್ ಈ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಅಂದರೆ ಜಾಸ್ತಿ ಬೇಕಾಗುತ್ತೆ, ಅಂಥದಕ್ಕೆ ಮಾತ್ರ ನಾನು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಪ್ರಿಫರ್ ಮಾಡ್ತೀನಿ. ಮತ್ತು ಇನ್ನೊಂದು ಏನಂದರೆ ಈ ಆರ್ಟಿಫಿಷಿಯಲ್ ಫ್ಲವರ್ಸು ಒನ್ ಟೈಮ್ ಯೂಸ್ ಅಲ್ಲ, ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡ್ಬೋದು. ಮತ್ತು ನಾವು ಯೂಸ್ ಮಾಡುವಂಥ ಪರ್ಚೇಸ್ ಮಾಡುವಂಥ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಸಹ ಆದಷ್ಟು ರಿಯಲ್ ಲುಕ್ ಕೊಡುವಂಥ ಫ್ಲವರ್ಸ್ನ ತೊಗೊಳ್ಳಿ. ಅದು ಯಾವತ್ತೂ ರಿಚ್ ಲುಕ್ ಕೊಡುತ್ತೆ, ಎಲಿಗೆಂಟಾಗೂ ಕಾಣುತ್ತೆ, ರಿಚ್ ಲುಕ್ ಕೊಡುತ್ತೆ. ಮತ್ತು ಇನ್ನೊಂದೇನೆಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲೀಸ್ ಅವ್ರಿಗೆ ಅಷ್ಟೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ತುಂಬ ಯಥೇಚ್ಛವಾಗಿ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಖರ್ಚು ಮಾಡಿ. ಬಟ್ ಈ ಮಿಡ್ಲ್ ಕ್ಲಾಸ್ ಇವಾಗಷ್ಟೇ ನಾವು ಲೈಕ್ ಸ್ವಲ್ಪ ದುಡ್ಡು ಸೇವಿಂಗ್ಸ್ ಮಾಡ್ತಾಯಿದ್ದೀವಿ ಅನ್ನೋರು ತುಂಬ ಆಡಂಬರವಾಗಿ ಎಲ್ಲ ಈ ಡೆಕೋರೇಷನ್ಗೆ ಎಲ್ಲ ಖರ್ಚು ಮಾಡಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಅದೇ ದುಡ್ಡಲ್ಲಿ ಒಂದು ಬೆಳ್ಳಿನೋ ಚಿನ್ನನೋ ತೆಗ್ದಿಡಿ. ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಏಕೆಂದರೆ ಪ್ರತಿ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೋ ಒಂದು ಬೆಳ್ಳಿ ತೆಗೆದಿಟ್ರೆ ಅದು ಸೇವಿಂಗ್ಸ್ ಅಂತಲೂ ಆಗುತ್ತೆ ಮತ್ತು ಕಲೆಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ಡೆಕೋರೇಷನ್ಗೆ ಇಷ್ಟು ಖರ್ಚು ಮಾಡಿದೆ ಅಂತಂದರೆ ದುಡ್ಡಿರೋರು ಓಕೆ, ಬಟ್ ದುಡ್ಡು ಇಲ್ದಿರೋರು ಮಾಡಿದ್ರೆ ಅದು ವೇಸ್ಟ್. ನೆಕ್ಸ್ಟ್ ಇಯರ್ಗೆ ಅದೇನು ಯೂಸ್ ಇರೋಲ್ಲ, ಒಂದು ಫೋಟೋ ಇರುತ್ತಷ್ಟೇ. ಸೊ ನಾನಿಲ್ಲಿ ಯಾರಿಗೂ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರೋರಿಗೆ ನಾನು ಇಲ್ಲಿ ಡಿಮೋಟಿವೇಟ್ ಅಂತೂ ಮಾಡ್ತಾಯಿಲ್ಲ. ಸೊ ಹಂಗೇನ ಅನಿಸಿದ್ರೆ ದಯವಿಟ್ಟು ಈ ಒಂದು ಮಾತುಗಳನ್ನ ಇಗ್ನೋರ್ ಮಾಡಿ. ಸೊ ಕಡಿಮೆ ದುಡ್ಡು ಯೂಸ್ ಮಾಡಿನೂ ಹಬ್ಬನ ಗ್ರ್ಯಾಂಡಾಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಕೆಲವೊಂದು ಟಿಪ್ಸ್ನ ನಾನು ನಿಮ್ಮೆಲ್ಲರ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನಿಮ್ಗೆಲ್ಲರಿಗೂ ಈ ಒಂದು ಟಿಪ್ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಸಿಗೋಣ.